ಹಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಆ್ಯಕ್ಚುಲಿ ಅದೇ ಸ್ಕ್ಯಾನಿಂಗ್ಗೆ ಅಂತ ಊರಿಗೆ ಹೋಗಿದ್ದೆ ಅಲ್ವಾ. ಸೊ ಅಲ್ಲಿಂದ ಬರೋಷ್ಟೊತ್ತಿಗೆ 1 ವೀಕ್ ಆಯಿತು. ನನಗೆ 1 ವೀಕ್ ಅಲ್ಲೇ ಇದ್ದೆ. ನನ್ನ ಮಗನಿಗೆ ಬೇರೆ ಹುಷಾರಿರಲಿಲ್ಲ, ಸೊ ಹಂಗಾಗಿ ಅಲ್ಲೇ ಇದ್ದೆ. ಈಗ ಇವತ್ತು ಬಂದು ವೆನ್ಸ್ಡೇ ಮಾರ್ನಿಂಗ್ 5 o'clockಗೆ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ ನಮ್ಮ ಮನೆ ಅಂತಂದರೆ, ತುಂಬಾ ಗಲೀಜಾಗಿಬಿಟ್ಟಿದೆ. ಅದನ್ನೆಲ್ಲ ಸರಿ ಈಗ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಈಗ ಕ್ಲೀನಿಂಗನ್ನು ಶುರು ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಮೆಸ್ಸಿ ಆಗಿದೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆ್ಯಕ್ಚುಲಿ ವರಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದು, ಬಟ್ ವರಲಕ್ಷ್ಮಿ ಹಬ್ಬ ಮಾಡೋದಕ್ಕಾಗಲಿಲ್ಲ. ಆ್ಯಕ್ಚುಲಿ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ನನ್ನಿಂದ ಆಗ್ತಾಯಿಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ಇಯರ್ ಮಾಡಿಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಸುಮ್ಮನೆ ಮೇಲೆ ಕ್ಲೀನ್ ಮಾಡ್ಕೊತೀನಿ. ಹೆಂಗೋ ಮತ್ತು ನೆಕ್ಸ್ಟ್ ಮಂತ್ ಡೆಲಿವರಿಗೆ ಹೋಗ್ತೀನಲ್ವಾ. ಸೊ ಬಂದಮೇಲೆ ಎಲ್ಲ ಒಂದೇ ಸಲ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಜಸ್ಟ್ ಈಗ ಸುಮ್ಮನೆ ರ್ಯಾಂಡಮ್ ಆಗಿ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ. ಇದು ಕೂಡ ತುಂಬಾ ಗಲೀಜಾಗ್ಬಿಟ್ಟಿದೆ. ಸೊ ಫ್ರಿಜ್ಜು ಕೂಡ ಕ್ಲೀನ್ ಮಾಡ್ಕೋಬೇಕು. ಸೊ ಫ್ರಿಜ್ಜು ಕ್ಲೀನ್ ಮಾಡಿಕೊಂಡು ಅದನ್ನು ಹಾಗೆ ಆರ್ಗನೈಸ್ ಮಾಡ್ಕೋಬೇಕು. ನಾನು ಇಲ್ಲಿ ಬಂದು ಇನ್ನು ಕ್ಲೀನಿಂಗ್ನ ಶುರು ಮಾಡಿಕೊಂಡೆ. ನಾನು ಒಬ್ಬಳೇ ಏನು ಮಾಡ್ಕೊಳ್ಳಿಲ್ಲ, ಅಮ್ಮನೂ ಬಂದಿದ್ರಲ್ವ ಊರಿಂದ. ಸರಿ ಅವ್ರು ಸ್ವಲ್ಪ ನಾನು ಸ್ವಲ್ಪ ಮಾಡಿಕೊಂಡ್ರೆ ಬೇಗ ಮುಗ್ದೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಶುರು ಮಾಡ್ಕೊಂಡ್ವಿ ಕ್ಲೀನಿಂಗ್ನ. ಅಮ್ಮ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿಕೊಡೋದಿತ್ತು, ಅದನ್ನೆಲ್ಲ ವಾಶ್ ಮಾಡಿಕೊಡ್ತಾಯಿದ್ರು. ನಾನಿನ್ನು ಅದನ್ನೆಲ್ಲ ಜೋಡಿಸ್ಕೊಳ್ಳೋದು, ಕಬೋರ್ಡಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಕಬೋರ್ಡಲ್ಲಿ ಜೋಡಿಸ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಮನೆ ಅಂತೂ ತುಂಬಾ ಗಲೀಜಾಗಿಬಿಟ್ಟಿತ್ತು. ಫಸ್ಟ್ ಕಿಚನ್ ಅಂತೂ ಆಲ್ಮೋಸ್ಟ್ ತುಂಬಾ ಗಲೀಜಾಗಿಬಿಟ್ಟಿತ್ತು. ನಮ್ಮ ಮನೆಯಲ್ಲಿ ಬೇರೆ ಚಿಮ್ನಿ ಹಾಕ್ಸಿಲ್ಲ ಅವರು. ಚಿಮ್ನಿ ಹಾಕ್ಸ್ದೇ ಇರೋ ಕಾರಣ ಅದೆಲ್ಲ ಏನಾಗ್ಬಿಟ್ಟಿತ್ತು ಅಂತಂದರೆ ಫುಲ್ಲು ತುಂಬ ಜಿಡ್ಡು ಸೇರ್ಕೊಂಡ್ಬಿಟ್ಟಿತ್ತು. ಹಂಗಾಗಿ ಅದು ಬೇರೆ ಒಂದು ವಾರ ಇರಲಿಲ್ಲ ಅಲ್ವಾ ಮನೆಯಲ್ಲಿ, ಹಂಗಾಗಿ ಫುಲ್ಲೆಲ್ಲ ಜಿಡ್ಡು ಸೇರ್ಕೊಂಡ್ಬಿಟ್ಟಿತ್ತು. ಸರಿ ನಾನು ಏನು ಮಾಡಿದೆ ಅಂತಂದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಪಾತ್ರೆಗಳೆಲ್ಲ ಫಸ್ಟು ಎತ್ತಿಟ್ಕೊಂಬೇಡ, ಮತ್ತು ಕಬೋರ್ಡ್ಸಲ್ಲಿರೋದೆಲ್ಲ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ಮತ್ತು ಕೌಂಟರ್ ಟಾಪ್ ಮೇಲೆ ಏನೂ ಇರಲ್ಲ, ಅದು ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು ಅಂತೇಳ್ಬಿಟ್ಟು ಇಲ್ಲಿ ಪಾತ್ರೆಗಳನ್ನೆಲ್ಲ ನೀಟಾಗಿ ಫಸ್ಟ್ ಜೋಡಿಸ್ಕೊಂಡ್ಬಿಟ್ರೆ ಮತ್ತು ನಮ್ಮಮ್ಮ ಹೆಂಗೋ ವಾಶ್ ಮಾಡಿಕೊಡ್ತಾರಲ್ವ, ಆ ಟಬ್ಗೆ ಹಾಕ್ಕೊಂಡು ಪಾತ್ರೆ ಇನ್ನು ಬೇರೆ ಕೆಲಸ ಮಾಡ್ಕೊಬೋದು ಅಂತೇಳ್ಬಿಟ್ಟು ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ತರಕಾರಿ ಬುಟ್ಟಿ ಇತ್ತಲ್ವ, ಅದರಲ್ಲಿ ಸ್ವಲ್ಪ ಟೊಮೊಟೊ ಹಾಕಿದ್ದೆ ನಾನು. ಅಂದರೆ ಊರಿಗೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಹಸಿ ಟೊಮೊಟೊ ಇತ್ತು. ಸರಿ ಅದರಲ್ಲಿ ಫ್ರಿಜ್ಜಲ್ಲಿ ಎಷ್ಟು ಸ್ಟೋರ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇಲ್ಲಿ ಬುಟ್ಟಿಯಲ್ಲಿ ಸ್ವಲ್ಪ ಹಾಕ್ಕೊಂಡು ಇನ್ನು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅಲ್ಲಿ ಹಾಕ್ಕೊಂಡಿದ್ರೆ ಅದೆಲ್ಲ ಫುಲ್ಲು ಸ್ಮೆಲ್ ಬಂದು ಒಂಥರ ಜಾಸ್ತಿ ಹಣ್ಣಾಗ್ಬಿಟ್ಟು ಎಲ್ಲ ಒಂಥರ ಆಗಿಬಿಟ್ಟಿತ್ತು. ಸರಿ ಅಂತೇಳ್ಬಿಟ್ಟು ಅದನ್ನೆಲ್ಲ ಒಂದು ಮರದಲ್ಲಿ ಹಾಕ್ಕೊಂಬಿಟ್ಟು ಅದನ್ನು ಸಹ ವಾಶ್ ಮಾಡೋಕ್ಕಾಕ್ಬಿಟ್ಟು ಮತ್ತು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಹೆಣ್ಮಕ್ಳು ಒಂದು ವಾರ ಇಲ್ಲ ಅಂತಂದರೆ ತುಂಬಾ ಗಲೀಜಾಗಿಬಿಡುತ್ತೆ. ಒಂದು ವಾರನೇ ಎಲ್ಲ ಡೈಲಿ ಆಗಿಂದಾಗ ಮಾಡ್ಕೊತಾ ಇದ್ರೆ ಅಷ್ಟೇನಿರಲ್ಲ, ಇಲ್ಲ ಅಂತಂದರೆ ತುಂಬಾ ಗಲೀಜು. ಮತ್ತು ಒಂದೇ ಸಲ ಎಲ್ಲನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ನನಗಂತೂ ಇವತ್ತೊಂದು 3 hours ಆಯಿತು ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ, ಏನೋ ಅಮ್ಮ ಇರೋದಕ್ಕೆ. ಇಲ್ಲ ಅಂದಿದ್ರೆ ನಾನು ಒಬ್ಬಳೇ ಆಗಿದ್ದರೆ ಆಗ್ತಾನೇ ಇರಲಿಲ್ಲ. ಸರಿ ಅಂತೇಳ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಫ್ರಿಜ್ಜು ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಬಟ್ ಫ್ರಿಜ್ಜು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವತ್ತು. ಇದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಆದರೆ ನೋಡೋಣ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದು. ಬಟ್ ಫ್ರಿಜ್ಜು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟು ನನ್ನ ತಮ್ಮ ಬಂದುಬಿಟ್ಟು ಡಸ್ಟ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟ ಅವನು. ನಾನು ಈ ಕಡೆ ಎಲ್ಲ ಫುಲ್ ಈ ಕಡೆ ತೊಗೊಂಡಿದ್ದೆ ಎಲ್ಲ ಪಾತ್ರೆಗಳು ಅದು ಇದು ಎಲ್ಲ ಈ ಕಡೆ ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಮತ್ತು ಆಗಿರೋದೆಲ್ಲ ಈ ಕಡೆ ಇಟ್ಕೊಂಡು ಮತ್ತು ಆ ಕಡೆ ವಾಶ್ ಮಾಡ್ಕೊಂಬಿಡ್ಬೋದು, ಆ ಕಡೆ ಕ್ಲೀನ್ ಮಾಡ್ಕೊಂಬಿಡ್ಬೋದು ಅಂತ. ಆ ವಿಂಡೋ ಎಲ್ಲ ಫುಲ್ಲು ಜಿಡ್ಡಾಗಿಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಸ್ವಲ್ಪ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಡ್ತಾಯಿದ್ರು, ನಾನು ಇನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೆ. ಪ್ಲ್ಯಾಂಟ್ಸೂ ಅಷ್ಟೇ ಪಾಪ, ಅದಕ್ಕೆ ನೀರು ಹಾಕ್ಬಿಟ್ಟು ತುಂಬ ದಿವಸ ಆಗಿತ್ತು ಮನಿ ಪ್ಲ್ಯಾಂಟ್ಗೆ. ಸರಿ ಅಂತೇಳ್ಬಿಟ್ಟು ಆ ನೀರನ್ನ ಎಲ್ಲ ಚೇಂಜ್ ಮಾಡಿಬಿಟ್ಟು ನೀಟಾಗಿ ಬೇರೆ ನೀರನ್ನ ಹಾಕಿ ಇಲ್ಲಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ನೀಟಾಗೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದಾಯಿತು. ತುಂಬಾ ರಿಸ್ಕ್ ಅನಿಸ್ಬಿಡ್ತು. ಮತ್ತು ಅದಾದಮೇಲೆ ಸ್ವಲ್ಪ ಹಾಲಲ್ಲಿ ಅಲ್ಲೂ ಇಲ್ಲೂ ಎಲ್ಲ ಒಂಥರ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು, TV ಯೂನಿಟ್ಟು ಈ ಥರದ್ದೆಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಜಸ್ಟು ಫ್ಲೋರ್ನ ಮಾಪ್ ಮಾಡ್ಕೊಂಡ್ವಿ, ನೀಟಾಗಿ ಕಸ ಗುಡಿಸ್ಕೊಂಡು ಅಷ್ಟೇ ಆಗಿದ್ದು.
ನೆಕ್ಸ್ಟ್ ಇನ್ನು ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಮುಗೀತು. ರೂಮಲ್ಲಿ ಕಿಚನಲ್ಲೆಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ಟಿ ವಿ ಯೂನಿಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗೆ ದೇವ್ರ ಮನೆ ಹತ್ರ ಸ್ವಲ್ಪ ಗಲೀಜಾಗಿತ್ತು, ಅದನ್ನು ಸಹ ಒರೆಸ್ಕೊಂಡ್ಬಿಟ್ಟು ಕೆಳಗಡೆ ಸೋಫಾ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಎಳ್ಕೊಂಡು ಅದ್ರ ಕೆಳಗಡೆನೂ ಮಾಪ್ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಸೊ ಮತ್ತು ನೀಟಾಗಿ ಕಸ ಗುಡಿಸ್ಕೊಂಡ್ಬಿಟ್ಟು ಒಂದು ಸಲ ಮಾಪ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ನಾನು ಕಸ ಗುಡ್ಕೊಂಬಂದುಬಿಟ್ಟೆ. ಅಮ್ಮ ಮಾಪ್ ಮಾಡ್ಕೊಂಬಂದರು. ಸೊ ಇಷ್ಟೇ ಇವತ್ತಿನ ವ್ಲಾಗು. ನೆಕ್ಸ್ಟು ಮಸ್ಸೊಪ್ಪು ಸಾರು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ, ಒಂದು ಸಲ ನೀವು ಟ್ರೈ ಮಾಡಿ. ಸೊ ಫೈನಲಿ ಎಲ್ಲ ಕೆಲಸ ಮುಗೀತು. ಇನ್ನು ಅಡುಗೆ ಕೆಲಸ ಮಾತ್ರ ಬಾಕಿ ಇದೆ. ಅಡುಗೆ ಮಾಡಿ ಇಟ್ಕೊಂಡ್ಬಿಟ್ರೆ ನೈಟ್ಗೂ ಸ್ವಲ್ಪ ಈಸಿ ಆಗುತ್ತೆ.
ಊರಿಂದ ಸ್ವಲ್ಪ ಸೊಪ್ಪು ತಂದಿದ್ದೆ. ಸೊ ಅದನ್ನ ಹಾಕಿ ಮಸೊಪ್ಪು ಸಾರು ಮಾಡೋಣ ಅಂತ. ಸೊ ನಾನು ಸಿಂಪಲಾಗಿ ಯಾವ ಥರ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಆ ರೆಸಿಪಿನೂ ಶೇರ್ ಮಾಡ್ತಾಯಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ನೀವು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೂ, ನೋಡಿ ಯಾವ ಥರ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನು ಫ್ರಿಜ್ ಕ್ಲೀನಿಂಗ್ ಒಂದು ಬಾಕಿ ಇದೆ, ಅದು ನಾಳೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಅದೇನು ಕ್ಲೀನ್ ಮಾಡೋ ಊಟಕ್ಕೆ ಹೋಗಲಿಲ್ಲ. ಸೊ ನಾಳೆ ಫ್ರಿಜ್ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಆರ್ಗನೈಸ್ ಮಾಡ್ಕೋಬೇಕಷ್ಟೇ. ಇವತ್ತು ಇದಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡ್ತು. ಇನ್ನು ಊಟನೂ ಮಾಡಿಲ್ಲ ಮಧ್ಯಾಹ್ನ. ಇವಾಗ ಮಾಡಿ ಸ್ವಲ್ಪ ಮುದ್ದೆ ಮಾಡ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ನೆಕ್ಸ್ಟ್ ನಾನಿಲ್ಲಿ ಮಸೊಪ್ಪು ಸಾರು ಯಾವ ಥರ ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿ 1-2 ಗ್ಲಾಸ್ ಆಗೋಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ, ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ 1 ಕಟ್ ಆಗೋಷ್ಟು ಸೊಪ್ಪನ್ನ, ದಂಡು ಸೊಪ್ಪು ನಾನು ಹಾಕ್ಕೊಂಡಿರೋದಿಲ್ಲಿ. ಯಾವುದೇ ಥರದ ಇದು ಮಿಕ್ಸ್ ಸೊಪ್ಪು ಬರುತ್ತಲ್ವ, ಆ ಥರದ್ದೇನು ಹಾಕ್ಕೊಂಡಿಲ್ಲ, ಬರೀ ದಂಡು ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾನಿಲ್ಲಿ ಒಂದು 5-6 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬೇಗನೂ ಆಗುತ್ತೆ, ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ಕೂಗಿಸ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಅದು ನೀರೆಲ್ಲ ಬಗ್ಸ್ಕೊಂಬಿಡಿ. ಫಸ್ಟು ಒಂಚೂರು ನೀರಿರಬಾರ್ದು, ಯಾಕಂದರೆ ಮಸ್ಕೋಬೇಕಲ್ಲ ಸೊಪ್ಪನ್ನ, ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಲ್ವ. ಸೊ ಹಂಗಾಗಿ ನೀರೆಲ್ಲ ಫಸ್ಟು ಬಗ್ಸ್ಕೊಂಡಿದ್ದಾದಮೇಲೆ ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡಿದ್ದಾದ ನಂತರ ನೆಕ್ಸ್ಟ್ ನಾವು ಸೈಡ್ಗೆ ಎತ್ತಿಟ್ಕೊಂಡಿರ್ತೀವಲ್ವ ನೀರು, ಆ ನೀರನ್ನ ಸೇರಿಸ್ಕೊಂಡು ನಮಗಿನ್ನ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಗ್ಯಾಸ್ ಮೇಲೆ ಇಟ್ಕೊತಾ ಇದ್ದೀನಿ. ಚೆನ್ನಾಗಿದು ಕುದಿ ಬಂದಮೇಲೆ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಬಿಟ್ಕೋಬೇಕು. ನಾನಿಲ್ಲಿ ಒಗ್ಗರಣೆಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲು ಮತ್ತು ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸೀದಿಸ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸೀದಿಸ್ಕೊಂಡಿದ್ದಾದಮೇಲೆ ಈಗ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ನಾನು ಮುದ್ದೆ ಜೊತೆ ತಿಂದೆ, ತುಂಬ ಸಖತ್ತಾಗಿತ್ತು ಮಧ್ಯಾಹ್ನದ ಊಟಕ್ಕೆ. ಒಂದ್ಸಲ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.